ರಾಯಚೂರು ಜಿಲ್ಲಾ ಲಿಂಗಸಗೂರು ತಾಲೂಕಿನ ಅಡಿಬಾವಿಯಿಂದ ಈಚನಾಳ ತಾಂಡದಿಂದ ಈಚನಾಳ ಹತ್ತಿರ ರಾಂಪುರ ಏತ ನೀರಾವರಿ ಕೆನಲ್ ಒಡೆದು ರೈತರ ಹೊಲಕ್ಕೆ ನೀರು ನುಗ್ಗಿ ರೈತರು ಬೆಳೆದಂತಹ ಬೆಳೆ ಹಾನಿಯಾಗಿದ್ದು ರೈತರು ಕಣ್ಣೀರು ಹಾಕುವಂತಾಗಿದೆ. ಕೈಗೆ ಬಂದ ಬೆಳೆ ಹಾನಿಯಾಗಿದ್ದು ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿಗಳಿಗೆ ಗಮನಕ್ಕೆ ತಂದರೂ ಕೂಡ ಈ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅಧಿಕಾರಿಗಳು ಎಂದು ಹೇಳಿ ರೈತರು ಹೇಳ್ತಿದ್ದಾರೆ. 5 ರಿಂದ 6 ವರ್ಷಗಳಿಂದ ಯಾವುದೇ ಸ್ವಚ್ಛತೆ, ಜಂಗಲ್ ಕಟ್ಟಿಂಗ್, ಕೆನಲ್ ದುರಸ್ತಿ ಮತ್ತು ಕೆನಲ್ ಹೂಳೆತ್ತುವುದು ಮಾಡದೆ ತುಂಬಾ ತೊಂದರೆಗೆ ಒಳಗಾದ ರೈತರ ಪಾಡು ಕೇಳುವವರು ಯಾರು ಅಂತ ರೈತರು ಹೇಳ್ತಾ ಇದ್ದಾರೆ. ಕರೆ ಮಾಡಿದ್ರೂ ಸರಿಯಾಗಿ ಮಾಡ್ತೀನಿ ಅಂತ ಹೇಳಿ ಹಾರಿಕೆ ಉತ್ತರವನ್ನ ಕೊಡ್ತಿದ್ದಾರೆ ಎಂದು ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರು ಕರೆ ಮಾಡಿದಾಗ ರೈತರಿಗೆ ಅಧಿಕಾರಿಗಳು ಉತ್ತರ ಕೊಟ್ಟಿದ್ದು, ಹೂಳು ತೆಗೆಯೋದು ಗ್ರಾಮ ಪಂಚಾಯತಿಗೆ ನೀಡಿದ್ದೀವಿ, ಅವರು ಮಾಡಬೇಕು, ಅದು ನಮ್ಮದಲ್ಲ ಕೆಲಸ ಅಂತ ಕೃಷ್ಣ ಭಾಗ್ಯ ಜಲ ನಿಗಮ ಅಧಿಕಾರಿಗಳು ರೈತರಿಗೆ ಹೇಳ್ತಿದ್ದಾರೆ. ಇನ್ನು ಮುಂದಾದ್ರೂ ಅಧಿಕಾರಿಗಳು ಈ ಕಡೆಗೆ ಗಮನ ಹರಿಸಿ ಕೆನಲ್ ದುರಸ್ತಿ ಮಾಡಿ ರೈತರಿಗೆ ಅನುಕೂಲವಾಗುವಂತೆ ದಾರಿ ಮತ್ತು ಹೂಳ ತೆಗೆದು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ರೈತರು ಹೇಳ್ತಿದ್ರು. ಲಿಂಗಸೂರು ತಾಲೂಕಿನ ಅಡಿಬಾವಿ ಮುಂದೆ ಹೋಗ್ತಿರುವ ರಾಂಪುರ ಏತ ನೀರಾವರಿಯ ಒಳ ಕೆನಲ್ ಈಚನಾಳ್ ಕ್ರಾಸ್ ಆಯ್ದು ಮತ್ತು ಯರಗುಂಟಿ ಮುಂದ್ಗಡೆ ಸಾಗಿದಂಥ ಕೆನಲ್ ದುರವಸ್ಥೆಯಲ್ಲಿ ಕಾಣ್ತಾ ಇದೆ. ಇದು ಈ ಒಂದು ಕೆನಲ್ ದುರವಸ್ಥೆ ಒಡೆದು ನೀರು ಹೊಂಟಿದೆ. ಕಾರಣ ಅಂದರೆ ಇಲ್ಲಿರುವಂಥ ಕಸ ಮುಳ್ಳು ಈ KBJNL ಆಫೀಸರ್ಸ್ ನಿರ್ಲಕ್ಷ್ಯದಿಂದ ಇದೆಲ್ಲ ಕಾರಣವಾಗಿದೆ. ಇದು ಒಂದು 10-12 ವರ್ಷಗಳಿಂದ ಈ ಕೆನಲ್ ಗಮನನೇ ಹರಿಸಿಲ್ಲ. KBJNL ಸೆಕ್ಷನ್ ಆಫೀಸರ್ ಬಂದಿಲ್ಲ, ಮತ್ತು ಅದಕ್ಕೆ ಮೇಲಧಿಕಾರಿ AW ಕೂಡ ಬಂದಿಲ್ಲ. ಈ ಕೆನಲ್ ಅವ್ರ ಲಿಸ್ಟ್ನಲ್ಲಿ ಅದೇ ಇಲ್ಲ ಅಂತಂದು ನಮಗೆ ಅದೇ ಗೊತ್ತಾಗ್ತಿಲ್ಲ. ಇದು ಸುಮಾರು ಈಗ 1 ತಿಂಗಳಿಂದ ನೀರು ಯಾವಾಗ ಹರಿತವೆ ಅವಾಗ್ಲಿಂತನ ನೀರು ಸತತವಾಗಿ ನೀರು ಹೋಗಿ 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 ಒಂದು 70-80 ಎಕರೆ ಭೂಮಿ ಲಾಸ್ ಆಗಿದೆ. ಈಗ ತೊಗರಿಗಳು ಅರ್ಧ ಮಳೆಗೆ ಲಾಸ್ ಆದರೆ ಅರ್ಧ ಈ ಕೆನಲ್ ನೀರಿಗೆ ಲಾಸ್ ಆಗಿದೆ ನಮ್ಮ ಭೂಮಿಗಳು. ಮತ್ತು ಈ ಸದ್ದು ಬೇಸಿಗೆ ಬಿಸಿಲು ಬಿದ್ದು ಒಣಕೆ ಒಂದವಪ್ಪ ಅಂದರೆ ಕೆನಲ್ ನೀರು ಬಂದ ತಕ್ಷಣವೇ ಅಷ್ಟು ಮತ್ತೆ ನೀರಲ್ಲಿ ತೇಲಾಡಿದಂಥ ತೊಗರಿಗಳು ಮತ್ತು ರೆಡಿ ಮಾಡಿದಂಥ ನೀರು ಕೂಡ ಸಹಿತ ಇದು ಹೊಲಕ್ಕೆ ರೆಡಿ ಮಾಡಿದಂಥ ಉಳುಮೆ ಮಾಡಲು ರೆಡಿ ಮಾಡಿದಂಥ ಹೊಲ ಸಹಿತ ಈ ಸದ್ದು ನೀರಲ್ಲಿ ಮುಳುಗಿದೆ. ಈ ಒಂದು KBJNL ಆಫೀಸರ್ ಇದೆಲ್ಲ ಬಂದಂಥ ಬಜೆಟ್ ಮತ್ತು ಈ ಬಂದಂಥ ಬಜೆಟ್ನ ಇದನ್ನು ಏನು ಮಾಡಿಕೊಂಡಿದ್ದಾರೆ ಅನ್ನೋದು ತಿಳಿತೇ ಇಲ್ಲ. ಇವ್ರೇನು ನಿದ್ದೆ ಮಾಡ್ತಾ ಇದ್ದಾರೆ, ಏನು ಕತ್ತಿ ಕಾಯ್ತಿದ್ದಾರೆ, ಇದೇ ಗೊತ್ತಾಗ್ತಿಲ್ಲ. ಈ ರೈತರ ಸಂಕಟವನ್ನು ಯಾರೂ ಗಮನ ಹರಿಸ್ತಿಲ್ಲ. ನೀರಾವರಿ ಕಂದಾಯ ಇಲಾಖೆ ಸಚಿವರೂ ಕೂಡ ಇದನ್ನು ಇಂಥ ಸಣ್ಣ ಪುಟ್ಟ ರೈತರುಗಳನ್ನು ಲಾಸ್ ಮಾಡೋಂಥ ಕೆಲಸಗಳನ್ನು ಮಾಡ್ತಿದ್ದಾರೆ. ಇಂಥ ಅವರ ಸಚಿವರು ಮೇಲಧಿಕಾರಿಗಳಿಗೆ ಸ್ವಲ್ಪ ಟೈಟಾಗಿ ಅವ್ರಿಗೆ ಬಿಗಿ ಬಂದೋಬಸ್ತನ್ನು ಹೋದರೆ ಈ ಅಧಿಕಾರಿಗಳು ಇಂಥ ಚಾನಲ್ಗಳನ್ನ ದುರವಸ್ಥೆ ಇದ್ದು ವ್ಯವಸ್ಥೆ ಕ್ಲೀನಾಗಿ ಕೈಗೊಳ್ತಾರೆ. ಅವರೇ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಮುಂದುವರಿತಿಲ್ಲ ಕೆಲಸಗಳು. ಈ 8-10 ವರ್ಷಗಳ ಕಾಲ ಇದು ಜಾಲಿಗಳು ಬೀಳ್ತವೆ. ಮತ್ತು ಈ ಕಸ ನೋಡ್ರಿ, ಮಣ್ಣುಗಳು ತುಂಬಿ ಎಲ್ಲ ಕ್ಯಾನಲ್ನೆಲ್ಲ ನಿಂತು ಈ ಥರ ದುರವಸ್ಥೆಯಲ್ಲಿ ನೀರು ಹರಿದು ರೈತರ ಬೆಳೆಗಳೆಲ್ಲ ನಾಶ ಆಗ್ತಿದೆ. ಈ ಒಂದು ಒಡೆದಂಥ ಕ್ಯಾನಲನ್ನು ಆದಷ್ಟು ಬೇಗನೆ KBJNL ಆಫೀಸರ್ ಅಂತ ಸೆಕ್ಷನ್ ಆಫೀಸರ್ ಮತ್ತು AW ಬಂದ ತಕ್ಷಣ ಜಾಗದ ಒಂದು ಅದನ್ನು ದುರವಸ್ಥೆಗೊಂಡಂಥ ಕೆಲಸವನ್ನು ಇದನ್ನು ತಕ್ಷಣವಾಗಿ ಈ ಕೆಲಸವನ್ನು ಕಾರ್ಯರೂಪಕ್ಕೆ ತರಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇವೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರ ಕಚೇರಿ ಶಣ ಕಾಲುವೆ ಉಪವಿಭಾಗ 35 ರೋಡಲಬಂಡ ಇಲಾಖೆ ಅಧಿಕಾರಿಗಳು ಇನ್ನು ಮುಂದಾದರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲವಾಗುವಂತೆ ಮಾಡಿಕೊಡಬೇಕು. ಈ ಸಂದರ್ಭದಲ್ಲಿ ಅಮರೇಶ್ ಗಾಳಿಪೂಜಿ, ಹುಲ್ಲಪ್ಪ ಪೂಜಾರಿ, ನಿಂಗಪ್ಪ ಪೂಜಾರಿ ಮತ್ತಿತರರು ಹಾಜರಿದ್ದರು.